ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು SSP ಸ್ಕಾಲರ್ಶಿಪ್ 25-26 ನಲ್ಲಿರುವಂತಹ ಸ್ಕಾಲರ್ಶಿಪ್ಗಳಿಗೆ ಕೆಲವೊಂದು ಸ್ಕಾಲರ್ಶಿಪ್ಗಳಿಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಯಾವ ಎಲ್ಲ ಸ್ಕಾಲರ್ಶಿಪ್ಗಳಿಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಹಾಗೆ ಯಾವ ಸ್ಕಾಲರ್ಶಿಪ್ಸು ಕ್ಲೋಸ್ ಆಗಿದೆ, ಮತ್ತು ಅದರ ಜೊತೆಗೆ ಕೆಲವು ಸ್ಟೂಡೆಂಟ್ಸು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಾಗ SSP ಸ್ಕಾಲರ್ಶಿಪ್ನಲ್ಲಿ ಕೆಲವೊಂದು ಇಶ್ಯೂಸನ್ನು ಫೇಸ್ ಮಾಡಿದ್ದಾರೆ. ಲೈಕ್ ಡೇಟಾ ಫೆಚ್ಚಾಗುವಂಥದ್ದಾಗಲಿ, ಹಾಗೆ ಕೆಲವೊಂದು ಡೀಟೇಲ್ಸು ಅಪ್ಡೇಟ್ ಮಾಡೋಕ್ಕಾಗದೇ ಇರುವಂಥದ್ದು, KYC ಅಪ್ಡೇಟ್ ಮಾಡೋಕ್ಕಾಗದೇ ಇರುವಂಥದ್ದು. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಯಾಕೆಂದರೆ ನಾನು ಇಷ್ಟು ಎಫರ್ಟ್ ಹಾಕಿ ವಿಡಿಯೋಗಳನ್ನು ಮಾಡ್ತಿದ್ದೀನಿ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಒಂದು ಲೈಕ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳುವಂಥದ್ದು. ಹಾಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ನಾನು ಕಾಮೆಂಟ್ಗೆ ನಾನು ರಿಪ್ಲೈಯನ್ನು ಮಾಡ್ತೀನಿ. ಖಂಡಿತವಾಗಿ ಎಲ್ಲ ಕಾಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಮಾಡಿದ್ದೀನಿ, ಒಂದು ಕಾಮೆಂಟ್ಸನ್ನು ಸಹ ಬಿಟ್ಟಿಲ್ಲ. ನಾನು ಎಲ್ಲ ಕಾಮೆಂಟ್ಸ್ಗಳಿಗೂ ರಿಪ್ಲೈ ಮಾಡಿದ್ದೀನಿ. ಹಾಗೆ ಅದರ ಜೊತೆಗೆ ಇದೇ ಥರದ ಇನ್ನಷ್ಟು ಸ್ಕಾಲರ್ಶಿಪ್ಗಳನ್ನು ನಾನು ಆ್ಯಕ್ಚುಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವುದ್ಯಾವುದೆಲ್ಲ ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಸಹ ಅಪ್ಲೈ ಮಾಡಿ. ಇನ್ನೂ ಸ್ಕಾಲರ್ಶಿಪ್ಸ್ ಮುಂದೆ ಬಂದಾಗ ಅದನ್ನು ಸಹ ನಾನು ನಿಮ್ಗೆ ಹಾಕ್ತೀನಿ, ಅದನ್ನು ಸಹ ಅಪ್ಲೈ ಮಾಡಿ. ಅದರ ಜೊತೆಗೆ ನಾನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಸೊ ಅದಕ್ಕೆ ನನ್ನದು ಒಂದು ವಾಟ್ಸಪ್ ಚಾನಲ್ ಇದೆ. ಆ ಚಾನಲ್ ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾವುದೇ ಇನ್ಫಾರ್ಮೇಷನ್ ಬಂದರೂ ಅದರಲ್ಲಿ ಪಾಸ್ ಮಾಡ್ತಿರ್ತೀನಿ. ಓಕೆ, ಈಗ ನೀವು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ. ಸೊ ಈಗ SSP ಸ್ಕಾಲರ್ಶಿಪ್ ಬಗ್ಗೆ ನೋಡೋದಾದರೆ, ಕೆಲವೊಂದು ಸ್ಕಾಲರ್ಶಿಪ್ಸು ನಿಮಗೆ ಎಕ್ಸ್ಟೆಂಡ್ ಆಗಿದೆ. ನೀವು ಹೋಮ್ ಪೇಜಲ್ಲಿ ಬಂದರೆ ನೋಡಬಹುದು. ಇಲ್ಲಿ ಕಂಪ್ಲೀಟಾಗಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಮತ್ತು ಲಾಸ್ಟ್ ಟೈಮು ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ಅಕೌಂಟನ್ನು ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೆ ನಿಮಗೆ OTR ನಂಬರನ್ನು ಯಾವ ಥರ ಜನ್ರೇಟ್ ಮಾಡ್ಕೊಳ್ಳೋ ಅನ್ನೋದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ OTR ನಂಬರನ್ನು ಜನ್ರೇಟ್ ಮಾಡ್ಕೋಬೇಕು, ಹಾಗೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು SSP ಸ್ಕಾಲರ್ಶಿಪ್ಗೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈಗ ನಾನು ಡಿಸ್ಕಷನ್ ಮಾಡ್ತಿರೋದು ಏನಪ್ಪ ಅಂತಂದರೆ, ಈಗ SSP ಸ್ಕಾಲರ್ಶಿಪ್ನಲ್ಲಿ ಯಾವ ಸ್ಕಾಲರ್ಶಿಪ್ಸ್ಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಈಗ ನೋಡ್ಬೋದು ಕೆಳಗಡೆ ನೀವು ಇಲ್ಲಿ ಬಂದಾಗ ಇಲ್ಲಿದೆ ನೋಡಿ, ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆಯಲ್ವಾ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟಾಗಿ ನೋಡಬಹುದು ಎಲ್ಲ ಸ್ಕಾಲರ್ಶಿಪ್ಗಳ ಲಾಸ್ಟ್ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ಬರೋದಾದರೆ, ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/12/2025 ಆಗಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2025, ಅದು ಸಹ ಕೊನೆಯ ದಿನಾಂಕ ಮುಗಿದಿದೆ. ಇನ್ನು ಉಳಿದಂತೆ ಇನ್ನೆಲ್ಲ ಸ್ಕಾಲರ್ಶಿಪ್ಗಳಿಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಇನ್ನೂ ಇದೆ, ನೀವು ಅಪ್ಲೈ ಮಾಡ್ಕೋಬೋದು. ಯಾವುದಕ್ಕೆ ಡೇಟ್ ಆಗಿದೆ ಅಂತಂದರೆ, ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ, ಅಂದರೆ ಯೂಶಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2025, ಅಂದರೆ ಈ ಮಂತಿನ 31ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಹಾಗೆ ನೆಕ್ಸ್ಟ್, ವಿಕಲಚೇತನರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2025 ಇದೆ. ಮತ್ತು ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2025, ಅಂದರೆ ಲೇಬರ್ ಕಾರ್ಡ್ ಯಾವ್ದಿರುತ್ತೋ ಪೇರೆಂಟ್ಸ್ದು ಆ ಸ್ಟೂಡೆಂಟ್ಸು ನೀವು ಅಪ್ಲೈ ಮಾಡ್ಕೋಬೋದು, ಲೇಬರ್ ಕಾರ್ಡ್ ಇರುವಂಥವರು. ನೆಕ್ಸ್ಟ್, ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/1/2026. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2026. ಆರ್ಯವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2026. ಆಯುಷ್ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2026. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2026. ಸೊ ಇಲ್ಲಿ ನಿಮಗೆ
ಯಾವುದ್ಯಾವುದೆಲ್ಲ ಅಪ್ಲೈ ಆಗುತ್ತೆ ಆ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸಿಂಗಲ್ ಸ್ಕಾಲರ್ಶಿಪ್ಸ್ ಅಲ್ಲ, ಮಲ್ಟಿಪಲ್ ಸ್ಕಾಲರ್ಶಿಪ್ಸು ಅಪ್ಲೈ ಆದರೆ ಮಲ್ಟಿಪಲ್ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ನಮಗೆ ಒಂದೇ ಒಂದು ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತಂದರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು, ನಾನು ಇಂಜಿನಿಯರಿಂಗ್ ಒಂದು ಅಪ್ಲೈ ಮಾಡಿದ್ರೆ ಸಾಕಲ್ವ ಅಂತ ಬಿಡೋಕೆ ಹೋಗ್ಬೇಡಿ. ನಿಮಗೆ ಇದ್ರ ಕೆಲವರು ಅಲ್ಪಸಂಖ್ಯಾತರಾಗಿದ್ದರೆ ಅಲ್ಪಸಂಖ್ಯಾತರು, ಹಾಗೆ ನೆಕ್ಸ್ಟ್ ನೀವು ಆರ್ಯವೈಶ್ಯರಾಗಿದ್ದರೆ ಆರ್ಯವೈಶ್ಯ, ಆಯುಷ್ ಇಲಾಖೆ, ಕರ್ನಾಟಕ ರಾಜ್ಯ ಬ್ರಾಹ್ಮಣಾಭಿವೃದ್ಧಿ ಆದರೆ ಅದು ಯಾವುದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಎಲ್ಲವನ್ನೂ ಸಹ ಅಪ್ಲೈ ಮಾಡಿ. ಮತ್ತು ಸ್ಟೇಟಸ್ ಏನಪ್ಪ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ಸ್ ಹೀಗೆ ಬರಲ್ಲ, ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಎಂಡ್ ಆಗೋಣ, ಡಿಸೆಂಬರ್ ಆಲ್ಮೋಸ್ಟ್ ಎಂಡ್ಗೆ ನಿಮಗೆ ಈ ಸ್ಕಾಲರ್ಶಿಪ್ಸ್ ಬರುವಂಥದ್ದು. ಬಟ್ ಅಪ್ಲೈ ಮಾಡಿ, ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಈ ಸ್ಕಾಲರ್ಶಿಪ್ಸು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೇ ಆಗುತ್ತವೆ. ನೀವು ಕಂಪ್ಲೀಟಾಗಿ ಏನು ಕ್ರೈಟೀರಿಯಾ ಸ್ಯಾಟಿಸ್ಫೈ ಮಾಡಿದ್ರೆ ನೀವು ಖಂಡಿತವಾಗಿ ನಿಮಗೆ ಈ ಸ್ಕಾಲರ್ಶಿಪ್ಸ್ ಸಿಗ್ತವೆ. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸನ್ನು ಅಪ್ಲಿಕೇಶನ್ ಡೇಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ದಾಗ ಕೆಲವರೆಲ್ಲ ಕ್ವಶನ್ಸ್ ಕೇಳಿದರು, ಸರ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅಂತ. ಈ ಟೆಕ್ನಿಕಲ್ ಇಶ್ಯೂಸ್ ಆಗಿರುವಂಥದ್ದು ನಿಮ್ಗೆ ಒಬ್ಬರಿಗೆ ಅಲ್ಲ, ಎಲ್ಲ ಸ್ಟೂಡೆಂಟ್ಸಿಗೂ ಆಗಿದೆ, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಆಗಿದೆ. ಏನಂತಪ್ಪ ಅಂತಂದರೆ ಇಲ್ಲಿ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಕೆಲವರು ಬಿಗಿನಿಂಗಲ್ಲಿ ಅದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದು. ಆ್ಯಕ್ಚುಲಿ ನಿಮಗಿದು ಡೇಟ್ ಇದ್ದಿದ್ದಂಥದ್ದು ನವಂಬರ್ ಎಂಡಿಗೆ ಇದ್ದಿತ್ತು, ಆ್ಯಕ್ಚುಲಿ ಲಾಸ್ಟ್ ಡೇಟು. ಇವೆಲ್ಲ ಎಕ್ಸ್ಟೆಂಡ್ ಮಾಡಿರೋ ರೀಸನ್ ಏನಪ್ಪ ಅಂತಂದರೆ ಅದೇ ರೀಸನ್ಗೆ. ಏನಪ್ಪ ಅಂದರೆ ಕೆಲವರು ಬಿಗಿನಿಂಗಲ್ಲಿ ಇಂಜಿನಿಯರಿಂಗನ್ನು ಜಾಯ್ನ್ ಆಗಿರ್ತಾರೆ, ಅಲ್ಲಿ ನಿಮಗೆ ಸ್ಟೂಡೆಂಟ್ ಐ ಡಿ ಬೇಕಾಗುತ್ತೆ, ಅಡ್ಮಿಷನ್ ನಂಬರ್ ಬೇಕಾಗುತ್ತೆ, ಸ್ಟೂಡೆಂಟ್ ಐ ಡಿ. ಬಟ್ ಅದನ್ನು ಹಾಕಿದಾಗ ನಿಮ್ಗೆ ಏನಾಗ್ತಾ ಇದೆ, ಡೇಟಾ ಫೆಚ್ ಆಗ್ತಾ ಇಲ್ಲ. ಅಂದರೆ ಇದು ನಿಮ್ಮ KE-ನಲ್ಲಿ ಡೀಟೇಲ್ಸ್ ಬಂದಿಲ್ಲ ನಮಗೆ ಅನ್ನೋದನ್ನು ಮೆನ್ಷನ್ ಮಾಡಿದರು. ಅದು ಹೋಗ್ತಾ ಕೆಲವರಿಗೆಲ್ಲ ರಿಸಾಲ್ವ್ ಆಗಿದೆ, ಈಗೆಲ್ಲ ಆಲ್ಮೋಸ್ಟ್ ಆಗಿದೆ. ಯಾಕಂದರೆ ಅದನ್ನು KE ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅದು ಡೇಟಾನ ಫೆಚ್ ಮಾಡಬೇಕಾಗತ್ತೆ, ಹಾಕಬೇಕಾಗತ್ತೆ, ಆವಾಗ ಆ ಡೇಟಾ ಫೆಚ್ ಆಗುವಂಥದ್ದು. ಹಾಗಾಗಿದ್ದರಿಂದ ಕೆಲವರು ಡಿಲೇ ಆಗಿದೆ. ಈಗ ಆಲ್ಮೋಸ್ಟ್ ಆಗಿದೆ, ಎಲ್ಲರದೂ ಆಗಿದೆ ಅಂದ್ಕೊಳ್ತೀನಿ, ಆಲ್ಮೋಸ್ಟ್ ಆಗಿದೆ ಎಲ್ಲ ಸ್ಟೂಡೆಂಟ್ಸ್. ಕೆಲವರು ಕೇಳಿದೆ, ಆಗಿದೆ ಸರ್ ನಮ್ಮ ಡೇಟಾ ಎಲ್ಲ ಫೆಚ್ ಆಗಿದೆ, ಕಂಪ್ಲೀಟಾಗಿ ಸ್ಕಾಲರ್ಶಿಪ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದೇ ಥರನೇ ಆ ಇಶ್ಯೂ ಆಗಿತ್ತು ಮೊದಲನೇದಾಗಿ. ಎರಡನೇದಾಗಿ ಕೆಲವೊಂದು KYC ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಇಶ್ಯೂ ಆಗಿತ್ತು. ನೀವು ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಜೊತೆಗೆ. ಅಥವಾ ಎರಡನೇ ಆಪ್ಷನ್ ಏನಪ್ಪ ಅಂತಂದರೆ ನಿಮ್ಮ ನಿಯರೆಸ್ಟ್ ಎಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸ್ ಇರುತ್ತೋ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಮೀಟ್ ಮಾಡಿ, ಅಲ್ಲಿ ನಿಮಗೆ KYCನ ಅಪ್ಡೇಟ್ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮೊಬೈಲ್ ನಂಬರು ಇದೆ, ಮೇಲ್ ID ಇದೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನೂ ಇದೆ. ನಿಮಗೆ ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿಯರೆಸ್ಟ್ ಆಫೀಸ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ನೀವು ಮೀಟ್ ಮಾಡಿ ಈ KYC ಇಶ್ಯೂ ಏನಿದೆ ಕಂಪ್ಲೀಟಾಗಿ ಅಲ್ಲಿ ನಿಮಗೆ ರಿಸಾಲ್ವ್ ಮಾಡ್ತಾರೆ. ಸೊ ಇದು KYC ಇಶ್ಯೂ ಬಗ್ಗೆ. ಸೊ ಎರಡು ಮೇಜರಾಗಿ ಇಶ್ಯೂ ಇತ್ತು, ಆ ಎರಡು ಇಶ್ಯೂಸ್ ಬಗ್ಗೆನೂ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟಾಯಿತು ಕಂಪ್ಲೀಟಾಗಿ SSP ಸ್ಕಾಲರ್ಶಿಪ್ಸ್ ಬಗ್ಗೆ. ಸೊ ಇದೇ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.